ಮಂಡ್ಯದ ಬಳಿಕ ಈಗ ಮೈಸೂರಿನಲ್ಲೂ ಕೂಡ ಭ್ರೂಣಲಿಂಗ ಪತ್ತೆಯ ದಂಧೆ ನಡೀತಾ ಇದ್ದು ಬೆಳಕಿಗೆ ಬಂದಿದೆ. ಟಿ ನರಸೀಪುರ ತಾಲೂಕಿನ ಬನ್ನೂರು ಹೈವೇ ಬಳಿ ಈ ದಂಧೆ ನಡೀತಾ ಇದ್ದು ಭ್ರೂಣಲಿಂಗ ಪತ್ತೆ ನಡೆಸ್ತಾ ಇದ್ದ ಕೇಂದ್ರದ ಮೇಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾಳಿ ಮಾಡಿದೆ. ಯಾವುದೋ ಒಂದು ಫಾರ್ಮ್ ಹೌಸ್ ಒಂದರಲ್ಲಿ ಈ ಭ್ರೂಣಲಿಂಗ ಪತ್ತೆ ನಡೀತಾ ಇತ್ತು. ಈ ಕಾರ್ಯಾಚರಣೆಯಲ್ಲಿ 5 ಜನರನ್ನು ಬಂಧಿಸಲಾಗಿದೆ. ಆಮೇಲೆ ಸ್ಕ್ಯಾನಿಂಗ್ಗೆ ಬಳಕೆ ಮಾಡುವ ಉಪಕರಣವನ್ನು ವಶಕ್ಕೆ ಪಡೆದಿದ್ದಾರೆ. ಆಮೇಲೆ ಇವರು ದಾಳಿ ಮಾಡಿದ ಸಂದರ್ಭದಲ್ಲೇ ಒಂದು 4 ಜನ ಗರ್ಭಿಣಿಯರಾಗಿದ್ದರಂತೆ. ಕಾರಣ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ, ಅದು ಬೇಡ, ಅದನ್ನು ಪತ್ತೆ ಮಾಡಿ ತೆಗೆಸ್ಬೋಣ, ಗಂಡು ಮಕ್ಕಳಾದರೆ ಮುಂದುವರಿಸೋಣ ಅನ್ನೋಂತಹ ಲೆಕ್ಕಾಚಾರದ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಇನ್ನೂ ಜನರಲ್ಲಿ ಹೋಗಿಲ್ಲ. ಹಾಗಾಗಿ ಇವಾಗ ಮಾಹಿತಿ ಸಿಕ್ಕ ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ರೇಡ್ ಮಾಡಿದ್ದಾರೆ. ಇದೊಂದು ವ್ಯವಸ್ಥಿತ ಜಾಲ. ಇದಿಷ್ಟೇ ಜನ ಅಲ್ಲ, ಈಗ ಬಂಧಿಸಿರೋದು ಅಷ್ಟೇ ಜನ ಅಲ್ಲ, ಇವ್ರ ಹಿಂದೆ ಯಾರಿದ್ದಾರೆ ಎಲ್ಲ ನೋಡಬೇಕು. ಎಕಾಯ್ ಆಪರೇಷನನ್ನು ಮಾಡಿರ್ತೇವೆ. ಇದು ಆರೋಗ್ಯ ಇಲಾಖೆ ವತಿಯಿಂದ ನಡೆದ ಕಾರ್ಯಾಚರಣೆ ಆಗಿರ್ತದೆ. ಮುಖ್ಯವಾಗಿ ಭ್ರೂಣಲಿಂಗ ಪತ್ತೆಗೆ ಸಂಬಂಧಪಟ್ಟ ಹಾಗೆ ಈಗ ಸೆಕ್ಸ್ ರೇಷಿಯೋಸನ್ನು ಮೇಂಟೈನ್ ಮಾಡಲಿಕ್ಕೆ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಲೇಬೇಕು ಅಂತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಆಗಿದೆ. ಈ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯ ಇಲಾಖೆ ವತಿಯಿಂದ ಹಲವಾರು ಸೇವೆಗಳನ್ನು ನಾವು ನೀಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ತಾಯಂದಿರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಸರ್ಕಾರ ನೀಡ್ತಾ ಬಂದಿದೆ. ಅದೇ ಸಂದರ್ಭದಲ್ಲಿ ಸೇವೆಗಳ ನೀಡೋದ್ರ ಜೊತೆಗೆ ಈ ಒಂದು ಲಿಂಗವನ್ನು ಪತ್ತೆ ಮಾಡತಕ್ಕಂಥದ್ದನ್ನು ತಡೆಗಟ್ಟಬೇಕು, ಮತ್ತು ಪತ್ತೆ ಮಾಡಿದ ನಂತರ ಏನು ದುಷ್ಪರಿಣಾಮಗಳು ಆಗ್ತದೆ ಅದನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಡೆಕಾಯ್ ಆಪರೇಷನನ್ನು ಮಾಡಿರ್ತೀವಿ.